ನೀವಿಲ್ಲಿ ಹಸಿ ಹೆಸರು ಕಾಳು, ಹಸಿ ಕಡಲೆಕಾಳು ಅದರದ್ದೆಲ್ಲ ಚಟ್ನಿ ಮಾಡ್ಕೊಂಡು ತಿಂದಿರ್ತೀರ. ಹಾಗೆ ಇಲ್ಲಿ ಹಸಿ ತೊಗರಿಕಾಳು ಸುಗ್ಗಿ ಎಲ್ಲ ಈಗೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ. ಅದಕ್ಕೆ ಹಸಿ ತೊಗರಿಕಾಳು ಚಟ್ನಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು. ಏನು ಹೆಸರು ಕಾಳು ಕಡಲೆಕಾಳಿಗೆ ಹಾಕಿರ್ತಾರಲ್ಲ ಅದೇ, ಬಟ್ ಡಿಫ್ರೆಂಟಾಗಿ ಟೇಸ್ಟ್ ಇರ್ತೈತಿ. ಯಾಕಂದ್ರೆ ಇಲ್ಲೊಂದು ಸ್ವಲ್ಪ ನಾನು ಕಾಳು ಹುರಿದ್ಬಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗೈತಿ. ಇದು ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ರೊಟ್ಟಿ ಚಪಾತಿ ಜೊತೆಗೆ ಹಾಗೆ ಈ ಥರ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಫುಲ್ ವಿಡಿಯೋ ನಾನು ಯೂಟ್ಯೂಬಲ್ಲಿದೆ, ಹಾಗೆ ಹೋಗಿ ನೋಡ್ಕೋಬೋದು ನೀವು ಹೇಗೆ ಮಾಡಿದ್ದೀನಿ ಅಂತಂದು ಹೇಳಿಬಿಟ್ಟು. ತುಂಬ ಚೆನ್ನಾಗಿರ್ತೈತಿ. ಹೊಗೆ ಆಡ್ತಾ ಇರಬೇಕು ಆ ಅನ್ನದ ಮೇಲೆ ಹಾಕ್ಕೊಂಡು ಈ ಥರ ತುಪ್ಪ ಹಾಕ್ಕೊಂಡು ತಿನ್ನೋಕೆ ಸಖತ್ತಾಗಿರ್ತೈತಿ. ಇಲ್ಲಿ ಒಂದು ಹಂಚು ನಾನು ಇಟ್ಕೊಂಡು ಅದು ಚೆನ್ನಾಗಿ ಕಾದ್ಮೇಲೆ ಇಲ್ಲಿ ಕಾಳೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡಿದ್ದೆ. ಅದನ್ನೆಲ್ಲ ಕಾಳನ್ನು ನಾನು ಹುರಿದ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹುರಿದು ಇದನ್ನು ನಾನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ರೂಮ್ ಟೆಂಪ್ರೇಚರ್ ಬಂದ ಮೇಲೆ ಮತ್ತು ನಾನು ಇದಕ್ಕೆ ಏನೇನೆಲ್ಲ ಹಾಕ್ಕೋತೀನಿ ಅಂತಂದೇಳಿ ನೋಡ್ಕೊಳ್ರಿ. ತುಂಬ ಚೆನ್ನಾಗಿರ್ತೈತಿ. ಈ ಥರ ಕಾಳು ಗೀಳು ಈ ಥರದ್ದು ಏನೇನು ಇರುತ್ತೆ ನೋಡ್ರಿ, ಅದ್ರ ವಿಟಮಿನ್ಸು ಆ ಸೀಸನ್ ವೈಸ್ ತಿಂದುಬಿಡಬೇಕು. ಮಕ್ಕಳಿಗೂ ಕೂಡ ಈ ಥರ ಚಟ್ನಿನ ಅನ್ನಕ್ಕೆ ಹಾಕಿ ನೀವು ಮುಟ್ಟಿಗೆ ಮಾಡಿ ಕೊಟ್ಟರೆ ತುಪ್ಪಕ್ಕೆ ಹಾಕಿ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಹಾಗೆ ಇಲ್ಲಿ ಕಾಳು ಜೊತೆಗೆ ನಾನು ಹಸಿಮೆಣ್ಸಿನ್ಕಾಯಿನೂ ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಇವೆಲ್ಲ ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ ಹುರಿದದ್ದು ಹಾಕ್ಕೊಂಡು, ಹಾಗೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಉಪ್ಪು, ಕೊತ್ತಂಬರಿ ಮತ್ತು ಕರಿಬೇವು ಇಷ್ಟು ಹಾಕ್ಕೊಂಡು ನಾವು ರುಬ್ಬಿಬಿಟ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ಸಖತ್ತಂದ್ರೆ ಸಖತ್ತ ಟೇಸ್ಟ್ ಇರ್ತೈತಿ. ಹಾಗೆ ನಾನು ಎಲ್ಲ ರೆಸಿಪಿ ನಿಮಗೆ ನೋಡಬೇಕು ಅಂತಂದು ಹೇಳಿ ನಿಮಗೆ ನೋಡಬೇಕು ನಾನು ಏನೇನು ಮಾಡಿದ್ದೀನಿ ಅಂತಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹೋಗಿ ನೋಡ್ಕೋಬೋದು. ಹಾಗೆ ನೀವು ನನ್ನ ಯೂಟ್ಯೂಬಲ್ಲಿನೂ ಕೂಡ ಇದ್ದಾವೆ, ಹೋಗಿ ಚೆಕ್ ಮಾಡಿದ್ರೆ ನಾನು ಬೇರೆ ಬೇರೆ ಈ ಥರದ್ದೆಲ್ಲ ರೆಸಿಪಿ ಎಲ್ಲ ಸಿಗ್ತವೆ. ಹಳೆ ಕಾಲದ್ದು ಇದೆಲ್ಲ ಸಿಗ್ತವೆ, ತುಂಬ ಚೆನ್ನಾಗಿರ್ತವೆ. ನೋಡಿಬಿಟ್ಟು ಹೇಗಿದೆ ಅಂತಂದೇಳಿ ಲೈಕು ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ಸ್ಟಾದಲ್ಲಾದರೆ ನನ್ನ ಚಾನಲ್ ಫಾಲೋ ಮಾಡಿರಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ಈ ಥರ ತೆರಿಯಾಗಿ ರುಬ್ಕೊಂಡು ಬರಬೇಕು. ಅಜ್ರ ಜಬಡ ಈ ಥರ ರುಬ್ಕೊಂಬಂದ್ವಿ ಅಂದ್ರೆ ಪಲ್ಸಲ್ಲಿ ಮಿಕ್ಸಿ ಜಾರನ್ನು ಆನ್ ಮಾಡಬೇಕು. ಒಂದೇ ಸಲಕ್ಕೆ ನೀವು ಹಾಕಿಟ್ಬಿಟ್ವಿ ಅಂತಂದ್ರೆ ಇದೆಲ್ಲ ಹಿಡ್ಕೊಂಡ್ಬಿಡ್ತೈತಿ. ಈ ಥರ ಅಜ್ರ ಜಬಡ ಆಗಂಗಿಲ್ಲ. ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ತಾಯಿದ್ರೆ ಈ ಥರ ಅವಳು ಚವಳನೂ ಆಗುತ್ತಾ, ಇಲ್ಲ ಅಜ್ರ ಜಬಡನೋ ಅಂತಾರೆ. ಎರಡೂ ಯೂಸ್ ಮಾಡ್ತೀವಿ ನಾವು. ತುಂಬ ಚೆನ್ನಾಗಿರ್ತೈತಿ. ಇವಾಗ ರೆಡಿ ಆಗೈತೆ ನೋಡಿರಿ. ಬಿಸಿ ಬಿಸಿ ರೊಟ್ಟಿ ಮೇಲಾರ ಹಾಕ್ಕೊಂಡು ತಿನ್ನಿರಿ, ಇಲ್ಲಾಂದರೆ ಬಿಸಿ ಬಿಸಿ ಅನ್ನದ ಮೇಲಾದರೂ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಹಾಗೆ ಸ್ವರ್ಗ ಸುಖ. ಒಂದ್ಸಲ ಮಾಡಿಕೊಂಡು ತಿಂದು ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರೆಯಬೇಡಿ. ನೀವು ಮಾಡೇ ಮಾಡ್ತೀರಾ ಇದನ್ನು ಚಟ್ನಿನ. ಹಾಗೆ ಇದೇ ವಿಡಿಯೋದಲ್ಲಿ ಬಂದು ಕಮೆಂಟ್ ಮಾಡ್ತೀರಿ ಅಂತಂದೇಳಿ ನಾನು ಅಂದ್ಕೊಂಡಿದ್ದೀನಿ. ಸಖತ್ತಾಗಿ ಅಂದರೆ ಸಖತ್ತಾಗಿ